ವೆಲ್ಕಮ್ ಬ್ಯಾಕ್. ಬ್ಲಾಸ್ಟ್ ಆಗಿದ್ದು ಹೇಗೆ ಅಂತ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಡಿಸಿಪಿ ಹರೀಶ್ ಪಾಂಡೆ ಹೇಳಿದ್ದಾರೆ. ಘಟನೆಯಲ್ಲಿ ಫಸ್ಟ್ ಅವರು ಘಟನಾ ಸ್ಥಳಕ್ಕೆ ಹೋದಾಗ 3 ಜನ ಅಂತ ಹೇಳಿದ್ರು, ಮತ್ತೆ ಅವ್ರ ಸ್ಟೇಟ್ಮೆಂಟ್ಗೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟರು. 2 ಸಾವನ್ನಪ್ಪಿದ್ದಾರೆ ಅಂತ, 4ರ ಸ್ಥಿತಿ ಗಂಭೀರವಾಗಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಬಂದಿದೆ. ಇಲ್ಲಿರುವಂತ 60 ಪಟಾಕಿ ಬಾಕ್ಸ್ ಕೂಡ ಬ್ಲಾಸ್ಟ್ ಆಗಿಲ್ಲ, ಕೇವಲ 1 ಅಥವಾ 2 ಬಾಕ್ಸ್ ಬ್ಲಾಸ್ಟ್ ಆಗಿರಬಹುದು ಅಂತ ಸಂಶಯ ಇದೆ ಅನ್ನೋ ಮಾತನ್ನ ಪಾಂಡೆ ಹೇಳಿದ್ದಾರೆ. ಈಗ ಒಂದಿಷ್ಟು ಸಂಶಯಗಳು ವ್ಯಕ್ತವಾಗ್ತಿದೆ, ಯಾಕಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಈ ಪೆಟ್ರೋಲಿಯಂ ಕೆಮಿಕಲ್ ಸ್ಫೋಟ ತರ ಆಗಿದೆ ಅಂತ. ಇನ್ ಕೆಲವರು ಹೇಳ್ತಿರ್ತಾರೆ ಇಲ್ಲ, ಪಟಾಕಿನೇ 1-2-3 ಬಾಕ್ಸ್ ಸ್ಫೋಟ ಆಗಿರಬಹುದು, 1 ಅಥವಾ 2 ಬಾಕ್ಸ್ ಸ್ಫೋಟ ಆಗಿರಬಹುದು, ಉಳಿದ ಬಾಕ್ಸ್ ಅಲ್ಲೇ ಇರೋದ್ರಿಂದ ಅದು ಬ್ಲಾಸ್ಟ್ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇತ್ತು ಅಂತ. ನೋಡ್ಬೇಕಾಗತ್ತೆ FSL ಟೀಮ್ ಏನ್ ಕನ್ಫರ್ಮೇಶನ್ ಕೊಡುತ್ತೆ, ಏನು ಈ ನಿಗೂಢ ಸ್ಫೋಟದ ಕಾರಣ ಏನು ಅನ್ನೋದನ್ನ FSL ಟೀಮೇ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈಗ ಪಟಾಕಿ ಗೋಡೌನ್ನಲ್ಲಿದ್ದಂತ 2 ಮೃತಪಟ್ಟಿದ್ದಾರೆ. ಪಂಚರ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರಿಗೆ ಗಾಯ ಆಗಿದೆ. ಈ ಘಟನೆಯಲ್ಲಿ ಫಸ್ಟಿಗೆ ಇನ್ಫಾರ್ಮೇಶನ್ ಬಂದಿದ್ದು 3 ಜನ ಮೃತಪಟ್ಟಿದ್ದಾರೆ ಅಂತ, ಆಮೇಲೆ ಗೊತ್ತಾಯ್ತು 2 ಮೃತಪಟ್ಟಿದ್ದಾರೆ ಅನ್ನೋ ಕನ್ಫರ್ಮೇಶನ್ ಸಿಕ್ತು. ಈಗ 4 ಜನಕ್ಕೆ ಗಾಯ ಆಗಿದೆ, ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದೊಂದು ಟ್ರಾನ್ಸ್ಪೋರ್ಟ್ ಗೋದಾಮ ಆಗಿತ್ತು. ಪಟಾಕಿಯನ್ನ ಯಾವ ರೀತಿ ತರ್ತಾ ಇದ್ರು, ಹೆಂಗ್ ತರ್ತಾ ಇದ್ರು, ಯಾವ ತರ ಸಂಗ್ರಹ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ ಅಂತ ಡಿಸಿಪಿ ಹರೀಶ್ ಪಾಂಡೆ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹರೀಶ್ ಪಾಂಡೆ ಅವರನ್ನ ಮಾತನಾಡಿಸಿದ್ದಾರೆ. ಆ ಟೈಮ್ನಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಾಂಡೆ ನೋಡಿ. ಸ್ಫೋಟಗೊಂಡಂತಹ ಬಳಿಕ ತಕ್ಷಣವೇ ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಅವರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಅವರು ಕೂಡ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ, ಜೊತೆಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಬ್ಲಾಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲು ಖುದ್ದು ಡಿಸಿಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಗಿದೆ? ಅರೌಂಡ್ 11:15 to 11:30 ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ. ಮೋಸ್ಟ್ಲಿ ಇಟ್ ಈಸ್ ದ ಇಂಪ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಇಟ್ಸ್ ಅ ಕ್ರ್ಯಾಕರ್ ಎಕ್ಸ್ಪ್ಲೋಷನ್ ಡೆಫಿನೆಟ್ಲಿ, ಬಟ್ ಸ್ಟಾರ್ಟ್ ಕ್ರ್ಯಾಕರ್ ಇಂದ ಆಗಿದೆ ಇಲ್ವೋ ದಟ್ ಅವರ್ FSL ಪೀಪಲ್ ಹ್ಯಾವ್ ಟು ಟೆಲ್. ಫೈರ್ ಇನ್ಸಿಡೆಂಟ್ಸ್ ತದನಂತರ ಸ್ವಲ್ಪ ಆಗಿದೆ ಅಂತ ವಿಟ್ನೆಸ್ ಹೇಳ್ತಿದ್ದಾರೆ, ಬಟ್ ಮೇಜರ್ ಫೈರ್ ಇರಲಿಲ್ಲ. ಇಲ್ಲಾಂದ್ರೆ ಆಲ್ಮೋಸ್ಟ್ 70 ಅದರ್ ಬಾಕ್ಸಸ್ ವರ್ ದೇರ್, ಅವು ಏನು ಆಗಿಲ್ಲ ಡ್ಯಾಮೇಜ್. ಸೊ ಮೋಸ್ಟ್ಲಿ ಅದು ಬ್ಲಾಸ್ಟ್ ಆದ ನಂತರ ಏನು ಬ್ಯಾಲೆನ್ಸ್ ರೆಮಿನೆಂಟ್ಸ್ ಇರ್ತಾವೆ ಅದರ ಫೈರ್ ಮಾತ್ರ ಇತ್ತು. ಬಟ್ ಅದಕ್ಕೆ ಮುಂಚೆ ಏನ್ ಕಾರಣಕ್ಕೆ ಅದು ಬ್ಲಾಸ್ಟ್ ಆಯಿತು ದಟ್ ಈಸ್ ನಾಟ್ ಡ್ಯೂ ಟು ಫೈರ್ ಅಂತ ಮೋರ್ ಆರ್ ಲೆಸ್ ಇಟ್ ಇಸ್ ಕ್ಲಿಯರ್. ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ಮಾಡುವಾಗ ಮಿಸ್ ಹ್ಯಾಂಡ್ಲಿಂಗ್ ಅಲ್ಲಿ ಕೂಡ ಫ್ರಿಕ್ಷನ್ ಇದರಿಂದ ಕೂಡ ಆಗೋ ಸಾಧ್ಯತೆಗಳಿದೆ, ಬಟ್ 100% ಖಚಿತವಾಗಿ ನಮ್ಮ ಕೆಮಿಕಲ್ ಅನಲಿಸ್ಟ್ ಫೋರೆನ್ಸಿಕ್ ಅವರು ಬಂದ ಮೇಲೆ ಗೊತ್ತಾಗೋದು. ಸರ್, ಈಗ ಪ್ರಮುಖವಾಗಿ ಗೋಡೌನ್ ನಲ್ಲಿ ಇದ್ದಂತವ್ರು ಏನಾದ್ರು ಡೆತ್ ಆಗಿರೋ ಪಕ್ಕದಲ್ಲಿ ಪಂಕ್ಚರ್ ಶಾಪ್ ಇತ್ತು, ಅಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಗೋಡೌನ್ ಪಕ್ಕದ ಪಂಕ್ಚರ್ ಶಾಪ್ ಅವರು ಗೋಡೌನ್ ಎದುರುಗಡೆನೆ ಕೆಲಸ ಮಾಡ್ತಿದ್ರು, ಅವರೊಬ್ಬರದು ಡೆತ್ ಆಗಿದೆ. ಇಬ್ಬರದು ಟೋಟಲ್ ಕನ್ಫರ್ಮ್ ಡೆತ್ ಇದೆ. 3 ಜನರಿಗೆ ಇಂಜುರೀಸ್ ಇದೆ. ದಟ್ ಈಸ್ ವಾಟ್ ವಿ ನೋ. ಎಷ್ಟು ಪಟಾಕಿ ಬಾಕ್ಸ್ ಗಳ ಒಂದು ಗೋಡೌನ್ ಒಳಗಡೆ ಇತ್ತು ಸರ್? ಆ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಕೌಂಟ್ ಅರೌಂಡ್ 62 ಬಾಕ್ಸಸ್. ಬ್ಯಾಲೆನ್ಸ್ ಎಷ್ಟು ಕನ್ಸೈನ್ಮೆಂಟ್ ಅಲ್ಲಿ ಇದೆ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ, ಸೊ ದಟ್ ಅದು ಎಷ್ಟು ಬ್ಲಾಸ್ಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇಂತಹ ಪ್ಲೇಸ್ ನಲ್ಲಿ ಪಟಾಕಿ ಶೇಖರಣೆ ಮಾಡೋದಕ್ಕೆ ಒಂದು ಅನುಮತಿ ಇತ್ತಾ, ಏನಾಗಿದೆ? ಈ ಇಂಥ ಪ್ಲೇಸ್ ನಲ್ಲಿ ಅನುಮತಿ ಇರೋ ಸಾಧ್ಯತೆ ಇಲ್ಲ. ಅಂಡ್ ಪ್ಲಸ್ ಇದು ಯಾವ ಫೆಸಿಲಿಟೀಸ್ ಕೂಡ ಒಂದು ಅನುಮತಿ ಪಡೆಯೋದಕ್ಕೋಸ್ಕರ ಬೇಕಾಗಿರುವಂತ ಫೆಸಿಲಿಟೀಸ್ ಯಾವುದೂ ಇಲ್ಲ. ಅಂಡ್ ನಮ್ಮ ಪಕ್ಕದ ಮಾಹಿತಿ ಪ್ರಕಾರ ಕೂಡ ಈ ಪಟಾಕಿ ಶೇಖರಣೆ ಇಲ್ಲಿ ಸಾಮಾನ್ಯವಾಗಿ ಮಾಡ್ತಿರ್ಲಿಲ್ಲ. ಇದು ಒಂದು ಟ್ರಾನ್ಸಿಟ್ ಆಗುವಾಗ ತಂದು ಇಲ್ಲಿ ಇಟ್ಟಿದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ಪರ್ಮಿಟೆಡ್ ಗೋಡೌನ್. ಯಾರಿಗಾದ್ರೂ ಗಾಯ ಆಗಿದೆ ಸರ್? ಅಕ್ಕಪಕ್ಕದ ಮನೆಯವರೆಗೂ ಯಾರಿಗಾದ್ರೂ ಗಾಯ ಆಗಿದೆ. ಒಂದು ಪಕ್ಕದಲ್ಲಿ ಒಬ್ರು ಮನೋಹರ್ ಅಂತ ಈ ವಾಸ್ ಜಸ್ಟ್ ವಾಕಿಂಗ್, ಅವ್ರಿಗೂ ಗಾಯ ಆಗಿದೆ. ಈಸ್ ಅಡ್ಮಿಟ್ ಇನ್ ಹಾಸ್ಪಿಟಲ್, ಈಸ್ ರಿಕವರಿಂಗ್. ಮೃತರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? 2 ಜನರ ಬಗ್ಗೆ ಮಾಹಿತಿ ಇದೆ. ಒನ್ ಡಿಸೀಸ್ಡ್ ಈಸ್ ಅಸ್ಲಂ ಪಾಷಾ ಹೂ ವಾಸ್ ರಿಪೇರಿಂಗ್ ದಿ ಪಂಕ್ಚರ್. ಇನ್ನೊಬ್ರು ಅಲ್ಲಿ ಮನೋಹರ್ ಅಂತ ಅವ್ರು ಕೆಲಸ ಮಾಡ್ತಿದ್ರು ಅಲ್ಲಿ ಒಳಗಡೆ. ಸರ್, ಫೈನಲಿ ಈ ಒಂದು ಗೋಡೌನ್ ನ ಮಾಲೀಕ ಯಾರು, ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ? ವಿ ಆರ್ ಪರ್ಸ್ಯೂಯಿಂಗ್ ದಟ್ ಲೀಡ್. ಏನಿದೆ ಎಂಟೈರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಅದ್ರ ಪ್ರಕಾರ ಮಾಡ್ತೀವಿ. ಓಕೆ, ಇದಿಷ್ಟು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಹರೀಶ್ ಪಾಂಡೆ ಅವರು ಹೇಳ್ತಿರುವಂತದ್ದು. ಈ ಒಂದು ಘಟನೆ ಅರೌಂಡ್ ಆಗಿ ಒಂದು 11:30 ಟೈಮ್ ನಲ್ಲಿ ಆಗಿರುತ್ತದೆ. ಜೊತೆಗೆ ಒಂದು ಗೋಡನ್ ಒಳಭಾಗದ ಸುಮಾರು 60 ರಿಂದ 70 ಪಟಾಕಿ ಡಬ್ಬಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ರು. ಬಹುತೇಕ ಅದರಿಂದಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಹೊರತು ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಸ್ಫೋಟಗಳಿದ್ವಾ ಅನ್ನೋದ್ರ ಬಗ್ಗೆ FSL ನ ತಂಡ ಬಂದ್ರೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಜೀವ ಉಳಿಸಿಕೊಂಡು ಓಡ್ ಬಂದಿದೆ ಒಂದು ಕುಟುಂಬ. ಯಾಕಂದ್ರೆ ಸ್ಫೋಟ ಸಂಭವಿಸಿದಂತ ಕಟ್ಟಡದ ಫಸ್ಟ್ ಫ್ಲೋರ್ ನಲ್ಲಿ ಕುಟುಂಬ ವಾಸ ಮಾಡ್ಕೊಂಡಿತ್ತು. ಸ್ಫೋಟ ಆಯಿತು, ಆ ಸ್ಫೋಟದ ಒಂದು ಸೌಂಡ್ ಕೇಳ್ತಾ ಇತ್ತಂತೆ. ಆ ರಭಸಕ್ಕೆ ಮನೆಯ ಕಿಟಕಿಯ ಗಾಜುಗಳು ಪೀಸ್ ಆಗಿ ಹೋಯಿತು. ಅಜ್ಜಿ ಮತ್ತೆ 2 ಪುಟ್ಟ ಮಕ್ಕಳು ಮನೆಯಲ್ಲಿ ಇದ್ರು. ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಓಡ್ ಬಂದಿದ್ದಾರೆ ಆ ವೃದ್ಧೆ. 3 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಆ ಕ್ಷಣಕ್ಕೆ ಅವ್ರಿಗೂ ಏನಾಯಿತು, ಎಲ್ಲಾಯಿತು,
ಅದು ಅರಿವಿಗೆ ಬಂದಿರೋದಿಲ್ಲ. ಏನೋ ಒಂದು ಬ್ಲಾಸ್ಟ್ ಆಯ್ತು, ನಮ್ಮನೆ ಕಿಟಕಿ ಗಾಜೆಲ್ಲ ಪೀಸ್ ಆಯ್ತು, ಮನೇಲಿರೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಮಕ್ಕಳನ್ನ ಕರ್ಕೊಂಡು ವೃದ್ಧೆ ಹೊರಗಡೆ ಓಡ್ ಬಂದಿದ್ದಾರೆ. ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಕುಟುಂಬದ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ಆ ಭಯಾನಕ ಘಟನೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಏನು ಅವರ ಮನೆಯಲ್ಲಿ ಒಂದಷ್ಟು ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದಂತ ಗಾಜಾಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಅಷ್ಟೇ ಛಿದ್ರವಾಗಿ ಬಿದ್ದಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ಮನೆಯಿಂದ ಬದುಕಿದ್ರೆ ಸಾಕಪ್ಪ ಅಂತ ಬೀದಿಗೆ ಓಡ್ ಬಂದಿರುವಂತಹ ಘಟನೆಯನ್ನು ಕೂಡ ಗಮನಿಸ್ತಾ ಇರಬಹುದು. ನೀವು ಅಲ್ಲಿ ನೋಡ್ತಾ ಇರಬಹುದು, ವಯಸ್ಸಾದಂತ ಒಬ್ಬ ವೃದ್ಧೆ ಕೂಡ ಅಷ್ಟೇ ಈಗಾಗಲೇ ಕಣ್ಣೀರ್ ಹಾಕ್ತಾ ಕೂಡ್ತಿರುವಂತಹ ಘಟನೆ. ಇಲ್ಲೊಬ್ರು ಕೂಡ ಅಷ್ಟೇ ನೋಡ್ತಾ ಇರಬಹುದು, ತಮ್ಮ ಮನೆಯಲ್ಲಿ ಏನೆಲ್ಲಾ ರೀತಿಯಾದಂತಹ ಒಂದು ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಏನಾಗಿದೆ ಆಕ್ಚುಲಿ, ಏನಿದೆ ಬ್ಲಾಸ್ಟ್ ಆಯ್ತು, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಒಂದು ವಯಸ್ಸಾದಂತ ನಮ್ಮ ತಾಯಿ, ಇಬ್ರು ಸಣ್ಣ ಮಕ್ಕಳು ಮನೆಯಲ್ಲಿ ಇದ್ರು. ಅವರಲ್ಲಿದ್ರು, ಈ ತರ ಆಗಿದೆ ಅಂತ ಫೋನ್ ಮಾಡಿದ್ರು. ಏನಾಗಿದೆ ಅಂತ ಇನ್ನೂ ವಿಷಯ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ಇಲ್ಲಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಎಲ್ಲ ಡ್ಯೂಟಿಗಳಿಗೆ ಹೋಗಿ ಡ್ಯೂಟಿಯಿಂದ ಬಂದಿರೋದು. ನಾನು ವೈಟ್ ಫೀಲ್ಡ್ ಇಂದ ಬಂದಿರೋದು, ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಅವ್ರು ಬಂದಿದ್ದಾರೆ. ಏನ್ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. 3 ಜನ ಸೇವ್ ಆಗಿದ್ದಾರೆ ಸರ್. ಏನೇನಾಗಿದೆ ಮನೆಯಲ್ಲಿ, ಏನಾದ್ರು ಬ್ಲಾಸ್ಟ್ ಆಗಂತ? ನಮ್ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನಾವು. ಅದು ಕಿಟಕಿ ಬಾಗ್ಲೆಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ಕೆಳಗಡೆ ಏನೋ ದೊಡ್ಡ ಸೌಂಡ್ ಬಂತು, ನೋಡಿದ್ರೆ ಫುಲ್ಲು ಹೊಗೆ ಬರ್ತಾ ಇದೆ, ಬ್ಲಾಸ್ಟ್ ಆಗಿದೆ. ಮಕ್ಳು ಇಬ್ರು ಇದ್ರು, ನಮ್ ತಾಯಿ ಮಾತ್ರ ಇದ್ರು ಮನೆಯಲ್ಲಿ. ಕೆಳಗಡೆ 4 ಜನ ಯಾರು ಎತ್ಕೊಂಡ್ಬಂದು ಮಗುನ ಆಚೆ ಬಿಟ್ಟಿದ್ದಾರೆ, ನಮ್ ತಾಯಿನ. ಬ್ಲಾಸ್ಟ್ ಆದ ಟೈಮ್ ಮನೆ ಒಳಗಡೆನೆ ಇದ್ರ ನೀವು? ವಯಸ್ಸಾದ ತಾಯಿನೂ ಮತ್ತೆ 2 ಮಕ್ಕಳು ಮೊಮ್ಮಕ್ಕಳು ಮನೇಲಿದ್ರು. ಅದೇನಾಗಿದೆ ಅಂತಂದ್ರೆ ಬ್ಲಾಸ್ಟ್ ಆದಾಗ ಇವಳು ಡ್ಯೂಟಿಲಿ ಇದ್ಲು, ಯಾರೋ ಹೋಗಿ ಹೇಳಿದ್ದಾರೆ ನಿಮ್ ಮನೆ ಹತ್ರ ಏನೋ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ನಾವು ಫೋನ್ ಮಾಡಿ ಎಲ್ಲರೂ ಡ್ಯೂಟಿಯಿಂದ ಇವಾಗ ಒಟ್ಟಿಗೆ ಬಂದಿರೋದು. ಬಂದ್ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಆಗಿದೆ. ಅವ್ರು ಈಗ ತಾನೇ ಹಾರ್ಟ್ ಪೇಷಂಟ್, ಈಗ ತಾನೇ ಡಿಸ್ಚಾರ್ಜ್ ಆಗಿ ಕರ್ಕೊಂಡ್ಬಂದು ಕುಂಡಿಸಿ. ಈಗ ಮನೆ ಒಳಗಡೆ ಎಷ್ಟು ಜನ ಇದ್ರು? ನಿಮ್ ಮಕ್ಕಳು ಮಾತ್ರ ಇದ್ರ ಅಥವಾ ನಿಮ್ ಮಕ್ಕಳು ನಿಮ್ ತಾಯಿ ಇದ್ರು? ಆ ಮನೆ ಒಳಗಡೆ ಏನಾದ್ರು ಆ ಬ್ಲಾಸ್ಟ್ ನಿಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂದ್ರಲ್ಲ, ಬ್ಲಾಸ್ಟ್ ನ ರಭಸಕ್ಕೆ ಮನೆಯಲ್ಲಿರುವಂತ ಪಾತ್ರೆಗಳು ಬಿದ್ದೋಗಂತದ್ದು, ಪಾತ್ರೆಗಳು ಮತ್ತೆ ಇದು ಕಿಟಕಿಯಲ್ಲಿ ಹಾಕಿರೋ ಗ್ಲಾಸ್ಗಳು ಎಲ್ಲ ಚೂರ್ಚೂರ್ ಆಗ್ಬಿಟ್ಟಿದೆ, ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ. ಮನೆ MCBಗಳು ಮತ್ತೆ ಮೇನ್ ಸ್ವಿಚ್ ಗಳೆಲ್ಲ ಇಲ್ಲೊಬ್ರು ವಯಸ್ಸಾದಂತ ವೃದ್ಧೆ, ಅವರು ಕೂಡ ಅಷ್ಟೇ ಒಂದು ಬ್ಲಾಸ್ಟ್ ಆದಂತ ಟೈಮ್ ನಲ್ಲಿ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ಇದ್ರು ಅನ್ನೋ ಮಾಹಿತಿ. ಜೊತೆಗೆ ಆ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಒಂದು ಸ್ಫೋಟವಾದಂತಹ ಟೈಮ್ ನಲ್ಲಿ ಇದ್ರು. ಎಲ್ಲೋ ಒಂದ್ ರೀತಿ ಭಯ ಪಡ್ತಿದ್ದಂತದ್ದು ಅಂದ್ರೆ ಆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಮನೆಯ ಹೊರಭಾಗದಲ್ಲಿ ಸುಮಾರು 3 ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. ಅದನ್ನು ಗಮನಿಸಿದಂತಹ ಈ ಒಂದು ತಾಯಿ ಕೂಡ ಅಷ್ಟೇ ಒಂದು ಮಕ್ಕಳನ್ನ ತಗೊಂಡು ಕೂಡಲೇ ಹೊರಗಡೆ ಓಡ್ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತನಾಡ್ಸೋಣ. ಅಮ್ಮ, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು, ಏನ್ ಮಾಡ್ತಾ ಇದ್ರಿ ನೀವು ಮನೆಯಲ್ಲಿ ಆ ಟೈಮ್? ಅಮ್ಮ, ಮಗು ಹಣ್ಣು ಕೊಡು ಅಂದ್ರು, ಹಣ್ಣು ಬಿಡಿಸ್ಕೊಡ್ತಾ ಇದ್ದೆ. ಒಂದು ಸೌಂಡ್ ಆಯ್ತು, ಆದ ತಕ್ಷಣ ಮಗು ಬಾಗ್ಲ ಹತ್ರ ಕುಂತಿತ್ತು. ಬಾಗ್ಲು ಹೊಡಿತು ತಲೆಗೆ, ಜೋರ ಮಕ್ಕಳು ಕಿರ್ಚಿದ್ರು. ನಾನು ಕಿರ್ಚ್ಕೊಂಡು, ಜನ ಎಲ್ಲ ನೀವು ಅಲ್ಲೇ ರೀ, ನಾವ್ ಎತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಪಾಡಿ ಅಂತಂದ್ರು. ಉರಿತಾ ಇದ್ದೆ. ಆಮೇಲೆ ಮಕ್ಕಳನ್ನ ಒಬ್ರು ಎತ್ಕೊಂಡ್ ಬಂದು ನನ್ನ ಒಬ್ರು ಎಳ್ಕೊಂಡ್ಬಂದು ಈಚೆ ಬೀಳ್ಕೊಂಡು. ಅಲ್ಲ, ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರಲ್ಲ, ಮನೆಯಿಂದ ಕೆಳಗಡೆ ಬರಕ್ ನಿಮ್ಗೆ ದಾರಿ ಇತ್ತು, ಯಾಕಂದ್ರೆ ಎಲ್ಲ ಕೂಡ ಹೊಡೆದೋಗಿದೆ ಅಲ್ಲಿ, ನಾವು ನೋಡಿದ್ವಿ. ಹಂಗೆ ಓಡಿ ಬಂದೆ ಸರ್. ಬರೀ ಕಾಲಲ್ಲಿ ಓಡಿ ಬರ್ತಾ ಇದ್ದೆ. ಒಬ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಬಿಟ್ರು ಸರ್. ಇಲ್ಲಿ ಕುಂತ್ಕೊಂಡೆ. ನಿಮ್ಮ ಮನೆಯಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆ? ನಮ್ಮ ಮನೆ ಒಳಭಾಗದಲ್ಲಿ ಏನಾದ್ರು ಹೊಡೆದೋಗಿದೆ ಸರ್. ಗ್ಲಾಸ್ ಮನೆ ಒಳಗಡೆ ಇದು ವಿಂಡೋಸ್ ಎಲ್ಲ ಹೋಗಿದೆ, ಡೋರ್ ಹೋಗಿದೆ, ಆಮೇಲೆ ಎಲೆಕ್ಟ್ರಿಕ್ ವಿಂಡೋಸ್, ಡೋರ್, MCB, ಆಮೇಲೆ ಮೇನ್ ಸ್ವಿಚ್ ಎಲ್ಲ ಹೋಗಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆ ತರದ್ದೇನು ಬ್ಲಾಸ್ಟ್ ಆಗಿಲ್ಲ ಅಂದ್ರೆ ಕೆಳಭಾಗದಲ್ಲಿ ಆದಂತ ಎಫೆಕ್ಟ್ ನಿಮ್ಮ ಮನೆಗೆ ಏನಾಗಿಲ್ಲ? ಆತರ ಏನಾಗಿಲ್ಲ. ಸರ್, ನಿಮ್ಗೆ ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು? ನೀವೇನ್ ಮಾಡ್ತಿದ್ರ? ಇನ್ನು ನೀವು ಘಟನೆಯಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ ಇಲ್ಲಿ. ಯಾಕಂದ್ರೆ ಏಕಾಏಕಿ ಒಂದು ಇನ್ಸಿಡೆಂಟ್ ಆದಂತ ಬಳಿಕ, ಈ ಇನ್ಸಿಡೆಂಟ್ ಆದ ಬಳಿಕ ಎಲ್ಲ ಒಂದ್ ರೀತಿ ಜೀವ ಉಳಿದ್ರೆ ಸಾಕಪ್ಪ ಅಂತ ಈಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬೋರ್ಡ್ ಬಂದಿರುವಂತದ್ದು. ಸಹಜವಾಗಿ ಒಂದು ಆತಂಕ ಆಗೇ ಆಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಬ್ಲಾಸ್ಟ್ ಆಯ್ತು, ಸೌಂಡ್ ಬಂತು, ಎಲ್ಲಿ ಏನಾಯ್ತು ಅಂತ ಅವರಿಗೂ ಗೊತ್ತಾಗಿಲ್ಲ. ಅಂದ್ರೆ ಮನೆಗೂ ಕೂಡ ಎಫೆಕ್ಟ್ ಆದಂತ ಟೈಮ್ನಲ್ಲಿ ಮನೆಯಿಂದ ಹೊರಗಡೆ ಹೆಂಗ್ ಬರೋದು ಅಂತ ಒಂದು ಆತಂಕದಲ್ಲಿದ್ರು. ಆ ಟೈಮ್ನಲ್ಲಿ ಸ್ಥಳೀಯರು ಅವರಿಗೆಲ್ಲ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆ ವೃದ್ಧೆ ಹೇಳ್ತಾ ಇದ್ರು. ಚಿಕ್ಕ ಮಕ್ಕಳಿದ್ರು, ಆ ಬಾಗ್ಲೆಲ್ಲ ಬಡೀತು ತಲೆಗೆ, ಮಕ್ಕಳು ಜೋರಾಗಿ ಕಿರಿಚ್ಕೊಂಡ್ರು ಅಂತ ಹೇಳಿ. ಅಂದ್ರೆ ಜನವಸತಿ ಪ್ರದೇಶದಲ್ಲಿ ಇಂಥ ಗೋಡೌನ್ಗಳು ಲೈಸೆನ್ಸ್ ಇರುತ್ತಾ? ಫಸ್ಟ್ ಆಫ್ ಆಲ್, ಪಟಾಕಿ ಗೋಡೌನ್ಗೆ ಲೈಸೆನ್ಸ್ ಕೊಡೋದೇ ತಪ್ಪಾಗ್ಬಿಡುತ್ತೆ ಜನವಸತಿ ಪ್ರದೇಶದಲ್ಲಿ. ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಪರ್ಮಿಷನ್ ತಗೊಳ್ಳೋದಕ್ಕೆ. ಆ ಪರ್ಮಿಷನ್ ಇತ್ತಾ ಇಲ್ವಾ ಈ ಬಗ್ಗೆ ಈಗ ತನಿಖೆ ಆಗ್ಬೇಕಾಗತ್ತೆ. ಬಟ್ ಸಾವು ನೋವು ಈಗ ಆಗಿರೋದ್ರಿಂದ ಇದಕ್ಕೆಲ್ಲ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ ಅಕಸ್ಮಾತ್ ಅಲ್ಲಿದ್ದಂತ ಅಷ್ಟೂ ಪಟಾಕಿ ಬಾಕ್ಸ್ಗಳು ಒಂದು ವೇಳೆ ಬ್ಲಾಸ್ಟ್ ಆಗಿದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು.
ತಮಿಳುನಾಡು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಪ್ಪ? 10 வருஷத்துக்கு மேல இருந்தே இருக்கிறோம். ಪಟಾಕಿ ಇದ್ ಮಾಡ್ತಾ ಇದ್ರ? புதுசு மெஷின் வேலை செஞ்சுட்டு இருக்கிறாங்க. ತಮಿಳುನಾಡು ತಿರುಪೈಲೂರು ಇಲ್ಲಿ ಎಷ್ಟು ವರ್ಷದಿಂದ ಸೌಂಡ್ ಕೇಳಿ ಬಂದಿದ್ ನಾವು ಬಂದ್ ನೋಡೋಷ್ಟಕ್ಕೆ ಫುಲ್ ಸ್ಮೋಕ್ ಆಗ್ಬಿಟ್ಟಿತ್ತು. ಟೀ ಅಂಗಡಿ ಅವರಿದ್ದು, ಅದಕ್ಕೆ ಟೀ ಅಂಗಡಿ ಅವ್ರದ್ದೆಲ್ಲ ಫಾಲ್ಟ್ ಆಗಿರೋದು. ಹೊರಗಡೆಯಿಂದ ಫುಲ್ ಸ್ಮೋಕ್ ಗಳು ಬಂದ್ಬಿಟ್ಟಿತ್ತು. ನೋಡಿದ್ರೆ ಈ ಅಂಗಡಿ ಈ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ಫುಲ್ ಬ್ಲಡ್ ಸಮೇತ ಕೂತಿದ್ರು. ಬಂದ್ ನೋಡೋ ಸಮೇತ 4 ಜನ ಒಬ್ಬೊಬ್ರು ಒಂದೊಂದ್ ಕಡೆ ಬಿದ್ಬಿಡಿ. 3 ಜನ ಏನೋ ಒಳಗಡೆ ಇದ್ರು. ಒಳಗಡೆಯಿಂದ ಅವ್ರನ್ನ ಎತ್ಕೊಂಡ್ ಬಂದ್ವಿ. ಬೆಂಕಿ ಉರಿತಾ ಇತ್ತು ಅವಾಗ. ಅದೇ ಒಳಗಡೆ ಬಿದ್ದಿದ್ರಲ್ಲ 3 ಜನ, ಅವ್ರನ್ನ ಎತ್ಕೊಂಡ್ ಬಂದ್ವಿ. ಒಬ್ರು ಬಂದು ಡೆತ್ ಆಗ್ಬಿಟ್ಟಿದ್ರು. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈಗಷ್ಟೇ ಗಂಗಾಧರ್ ಹೇಳ್ತಾ ಇದ್ರು ಪಟಾಕಿ ಬ್ಲಾಸ್ಟ್ ಆಗಿರಬಹುದು ಅಂತ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಅಂತ. ನೀವು ಘಟನಾ ಸ್ಥಳದಲ್ಲೇ ಇದ್ದೀರಾ, ಸೊ ಏನ್ ಮಾಹಿತಿ ಸಿಗ್ತಾ ಇದೆ? ಈ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅಂತ ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇದೆ ಅಲ್ಲಿ? ಶರ್ಮಿತಾ, ಖಂಡಿತವಾಗ್ಲೂ ಇಲ್ಲಿ ಏನು ಸ್ಫೋಟಕ್ಕೆ ಕಾರಣ ಪಟಾಕಿಯ ಒಂದು ಬಾಕ್ಸ್ ಸಿಡಿತ ಅಂತ FSL ತಂಡಕ್ಕೂ ಗೊತ್ತಾಗಿರುತ್ತೆ. ಈಗ ನಾವು ವಿಜುವಲ್ಸ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ, FSL ತಂಡ ಏನೊಂದು ಪತ್ರಕಲೆ ಅಮ್ಮನ್ ಲಾರಿ ಸರ್ವಿಸ್ ಗೋಡನ್ ಏನ್ ಕಾಣಿಸ್ತಾ ಇದೆ, ಈ ಗೋಡನ್ ಕಂಪ್ಲೀಟ್ ಆಗಿ FSL ತಂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಇಂಚಿಂಚು ಮಾಹಿತಿಗಳನ್ನ ಕೂಡ ರವಾನೆ ಆಗ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಅಂದ್ರೆ ಗೋಡನಿನ ಒಳಗಡೆ ಇರ್ತಕ್ಕಂಥ ಏನೊಂದು ಸಬ್ಸ್ಟೆನ್ಸಸ್ ಏನಿದೆ ಆ ಪ್ರತಿಯೊಂದು ಅಂದ್ರೆ ಏನು ಸ್ಫೋಟಕ ಆಗಿರ್ತಕ್ಕಂಥ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು ಮಾಹಿತಿಗಳನ್ನ ಪಡ್ಕೊಂತಾ ಇದ್ದಾರೆ. ಜೊತೆಗೆ ಲೋಕಲ್ ಪೊಲೀಸ್ ಅವರು ಕೂಡ ವಿವಿಪುರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಆಗಮಿಸಿ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು FSL ತಂಡಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜಗನ್ನಾಥ ರೈ ಸಿಸಿಬಿಯ ಅಧಿಕಾರಿ ACP ಆಗಿರ್ತಕ್ಕಂಥ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತದ್ದು. ಸದ್ಯಕ್ಕೆ ಈಗ ನೀವು ಕೂಡ ನೋಡ್ತಾ ಇರಬಹುದು ಏನೊಂದು FSL ತಂಡ ಸಾಕಷ್ಟೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಪಟಾಕಿಯಲ್ಲಿ ಯೂಸ್ ಮಾಡತಕ್ಕಂಥ ಅಂಶಗಳು ಏನಿದೆ ಅದನ್ನು ಕೂಡ ಪೊಲೀಸರಿಗೆ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಫಾರಿನ್ ಸೈನ್ಸ್ ಲ್ಯಾಬ್ ಏನ್ ಹೇಳ್ತೀವಿ ಅವರು ಕೂಡ 3 ಜನ ತಂಡ ಬಂದು ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತಾರೆ. ಅಂದ್ರೆ ಅಂಗಡಿಯಿಂದ ಸುಮಾರು 30 ಫೀಟ್ ಏನಿದೆ ಅಥವಾ 20 ಫೀಟ್ ಏನಿದೆ ಅಷ್ಟು ದೂರ ಎಗರಿರ್ತಕ್ಕಂಥ ಅಂದ್ರೆ ಅಲ್ಲಿಂದ ಅಂಗಡಿಯಿಂದ ಹಿಡಿದು ಸುಮಾರು ನಾವು ಪ್ಯಾನ್ ಮಾಡ್ತಾ ಇದೀವಿ ಶರ್ಮಿತಾ, ಇಲ್ಲಿವರೆಗೂ ಕೂಡ ಇಷ್ಟು ಫೋರ್ಸ್ ಆಗಿ ಬಂದು ಬಿದ್ದಿದೆ ಅಂದ್ರೆ ಅದು ಕೆಮಿಕಲ್, ನಾರ್ಮಲ್ ಪಟಾಕಿ ಇದೆ ಕೆಮಿಕಲ್ ಅಲ್ಲ, ಬೇರೆ ಯಾವ್ದಾದ್ರು ಕೆಮಿಕಲ್ ಯೂಸ್ ಮಾಡಿದಾರ ಅಥವಾ ಗೋಡನಲ್ಲಿ ಮುಂಚೆನೆ ತಂದು ಸ್ಟಾಕ್ ಅಲ್ಲಿ ಇಟ್ಟಿದಾರ ಅನ್ನೋದು FSL ತಂಡ ವ್ಯಕ್ತಪಡಿಸ. ಯಾಕೆಂತ ಹೇಳಿದ್ರೆ ಗಾಡಿ ಒಂದು ಪಟಾಕಿಯ ವಸ್ತು ಆದ್ರೆ ಗೋಡನ್ ಒಳಗಡೆ ಬ್ಲಾಸ್ಟ್ ಆದ್ರೆ ಇಷ್ಟೆಲ್ಲ ಅಂದ್ರೆ ವಾಹನಗಳೆಲ್ಲವೂ ಕೂಡ ಜಖಮ್ ಆಗುತ್ತಾ ಅನ್ನೋದು FSL ತಂಡಕ್ಕೆ ಒಂದು ಅನುಮಾನ ಬಂದಿರ್ತಕ್ಕಂಥದ್ದು. ಯಾಕಂತಂದ್ರೆ ಟೈರ್ ಇಂದ ಹಿಡಿದು ಗಾಡಿಗಳು ಜಖಮ್ಗೊಂಡಿರ್ತಕ್ಕಂಥ ಸುಮಾರು 9 ರಿಂದ 10 ವಾಹನ ಜಖಮ್ಗೊಂಡಿರ್ತಕ್ಕಂಥದ್ದು, ಟಾಟಾ ಏಸ್ ಜಖಮ್ಗೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ FSL ತಂಡಕ್ಕೆ ಸಾಕಷ್ಟೊಂದು ಅನುಮಾನ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮನುಷ್ಯನ ದೇಹನೇ ವಿಚಿತ್ರ ರೀತಿಯಲ್ಲಿ ಮೃತಪಟ್ಟಿದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡ್ಕೊಟ್ಟಿದೆ. ಅಂದ್ರೆ ಪ್ರತಿಯೊಂದು ಕೂಡ ಹಳತೆ ರೀತಿಯಲ್ಲಿ FSL ತಂಡ ಈಗಾಗಲೇ ಪರ್ಕೊಂತಾ ಇದ್ದಾರೆ. ಪ್ರತಿಯೊಂದು ಕೂಡ ಅಂದ್ರೆ ಏನೇನ್ ಸಿಕ್ಕಿದೆಯೋ ಅಂಶಗಳು ಅಂದ್ರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಅಂಶಗಳು ಹಾಗೂ ಜೊತೆಗೆ ವಾಹನದಲ್ಲಿ ಪಟಾಕಿಯಿಂದ ಎಗರಿರ್ತಕ್ಕಂಥ ಒಂದು ಸ್ಫೋಟಕ ವಸ್ತುಗಳು ಅಥವಾ ಲಿಕ್ವಿಡ್ ಅಂತ ಏನ್ ಹೇಳ್ತೀವಿ ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡಿ ಅದನ್ನ ಕಲೆ ಆಗ್ತಾ ಇದ್ದಾರೆ FSL ತಂಡ. ಶರ್ಮಿತಾ, ನೀವು ಕೂಡ ವಿಜುವಲ್ಸ್ ನೋಡ್ತಾ ಇರಬಹುದು ಪ್ರತಿಯೊಂದು. ಈಗ ಎಕ್ಸಾಕ್ಟ್ ಆಗಿ ಆ ಗೋದಾಮಿನಲ್ಲೇ ಅಂದ್ರೆ ಆ ಗೋಡೌನ್ ನಲ್ಲೇ ಈ ತರದೊಂದು ಸ್ಫೋಟ ಆಗಿದೆ ಅಂತ ಏನಾದ್ರು ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇದೆಯಾ? ಮತ್ತೆ ಪಂಚರ್ ಶಾಪ್ ನಲ್ಲೂ ಆಗಿರ್ಬೋದು ಬ್ಲಾಸ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ರೂಟ್ ಕಾಸ್ ಇದ್ದು ಅಲ್ಲಿಂದ ಅಲ್ಲಿಗೆ ಅದು ಎಕ್ಸ್ಟೆಂಡ್ ಆಗಿದೆ ಬ್ಲಾಸ್ಟ್ ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಯಾಕಂದ್ರೆ ಏರ್ ಕಂಪ್ರೆಸರ್ ಇರುತ್ತೆ, ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ ಪಂಚರ್ ಶಾಪ್ ನಲ್ಲೂ. ಶರ್ಮಿತಾ, ಈಗ ನಾವು ವಿಜುವಲ್ಸ್ ಅಲ್ಲಿ ಒಂದು ತೋರಿಸ್ತಾ ಇದೀವಿ. ಏನ್ ಪಂಚರ್ ಶಾಪ್ ಕಾಣಿಸ್ತಿದೆ ನೇರವಾಗಿ ಒಂದು ಏರ್ ಸಿಲಿಂಡರ್ ಕಂಪ್ರೆಸರ್ ಅಂತ ಏನ್ ಹೇಳ್ತೀವಿ ಅದು ಯಾವುದೇ ರೀತಿಯಾದಂತ ಏನೂ ಆಗಿಲ್ಲ. ಅದು ಇದ್ದಿರೋ ಜಾಗದಲ್ಲಿ ಹಾಗೆ ಇದೆ, ಯಾವುದೋ ರೀತಿಯಾದಂತ ಸ್ಫೋಟಗೊಂಡಿಲ್ಲ. ಇದು ಎಲ್ಲವನ್ನು ಅಂಶಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ಇದು ಸ್ಫೋಟಗೊಂಡಿರ್ತಕ್ಕಂಥ ಗೋಡನ್ ಒಳಗಡೆ. ಯಾಕೆಂತ ಹೇಳಿದ್ರೆ ಪಕ್ಕದಲ್ಲೇ ಪಂಚರ್ ಶಾಪ್ ಇರೋದ್ರಿಂದ ಒಂದ್ ವೇಳೆ ಅದರಿಂದ ಸ್ಫೋಟಗೊಂಡಿದ್ಯಾ ಅನ್ನೋದು ಪೊಲೀಸರ ಅಭಿಪ್ರಾಯವಾಗಿತ್ತು. ಅದು ಯಾವಾಗ FSL ತಂಡ ಬಂದು ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸಿದ್ರು ಅದು ಹೆಂಗೆ ಯಥಾಸ್ಥಿತಿ ಹೆಂಗಿದೆಯೋ ಅದೇ ರೀತಿಯಲ್ಲಿ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಒಂದು 3-4 ಬಾರಿ ಅಂಗಡಿಯನ್ನ ಪರಿಶೀಲನೆ ಮಾಡಿದ್ರೆ, ಗೋಡನ್ನ ಪರಿಶೀಲನೆ ಮಾಡಿದ್ರೆ, ಒಳಗಡೆ ವಾಹನಗಳು ಕೂಡ ಕೆಲವು ಜಖಮ್ಗೊಂಡಿದೆ. ಇನ್ನೆಲ್ಲವೂ ಕೂಡ ಹಾಗೆ ಇದೆ. ಈ ಎಲ್ಲದರ ಒಂದು ಸ್ಫೋಟಕ ಸ್ಪಾಟ್ ಅನ್ನು ನೋಡಿದ್ರೆ ಖಂಡಿತವಾಗ್ಲೂ ಪಂಚರ್ ಶಾಪ್ ಇಂದ ಯಾವುದೇ ರೀತಿ ಆಗಿಲ್ಲ, ಸ್ಫೋಟಕ ಆಗಿರೋದು ಗೋಡನ್ ಒಳಗಡೆನೆ. ಯಾಕೆಂತ ಹೇಳಿದ್ರೆ ಆ ಬಾಕ್ಸ್ ಗಳು ನೀವು ನೋಡಬಹುದು ಲೈನ್ ಆಗಿ ಹಾಗೆ ಇದೆ, ಬಾಕ್ಸ್ ಗಳು ಎಲ್ಲವೂ ಕೂಡ ಆಗಿದೆ. ಪಟಾಕಿ ಪಟ ಅಂತ ಸಾಕಷ್ಟು ಅಂದ್ರೆ ಒಂದೊಂದು ಬಾಕ್ಸ್ ನಲ್ಲಿ ಸುಮಾರು 10 ರಿಂದ 15 ಪ್ಯಾಕೆಟ್ ಗಳು ಹಾಗೆ ಇದೆ. ಆದ್ರೆ ಒಂದು ಬಾಕ್ಸ್ ಮಾತ್ರ, ಒಂದು ಮೇಲ್ಗಡೆ ಇರೋ ಡಬ್ಬ ಮಾತ್ರ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದೆಲ್ಲ ಹಾಗೆ ಇರೋದ್ರಿಂದ ಇದು ಯಾವುದೋ ಒಂದು ಕೆಮಿಕಲ್ಗೆ ಬಿದ್ದಿದ್ಯಾ ಅನ್ನೋದು ರೀತಿಯಲ್ಲಿ ಸಂಶಯಗಳನ್ನು FSL ತಂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.